ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನೆ ಮಹೋತ್ಸವ ನಮ್ಮನೇಲಿ ಪೂಜೆ ಮಾಡಿರೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಪೂರ್ವಾರಾಧನೆ, ಅಂದರೆ ಇದನ್ನು 3 ದಿವಸ ಮಾಡ್ತಾರೆ ಆರಾಧನೆ. ಅದರಲ್ಲಿ ಇದು ಮೊದಲನೇದು ಪೂರ್ವಾರಾಧನೆ ಅಂತ, ಮೊದಲನೇ ದಿವಸದ ಆರಾಧನೆ ಮಾಡೋದು. ಇದನ್ನು ಯಾವ ಥರ ಮಾಡೋದು ಅಂತ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಎಲ್ರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಅಂತಂದು ಹೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಎಲ್ಲ ಮಾವಿನೆಲೆ ತಂದುಬಿಟ್ಟು ಎಲ್ಲ ಬಾಗಿಲಿಗೆ ಎಲ್ಲ ಕಟ್ಟಿ ಅಲಂಕಾರ ಮಾಡ್ಕೋಬೇಕು. ತಲೆಬಾಗಿಲು ಮತ್ತು ತಲೆಬಾಗಿಲು ಅಂದರೆ ಫ್ರಂಟ್ ಬಾಗಿಲು, ಮತ್ತು ಇದು ದೇವ್ರ ಮನೆ ಬಾಗಿಲಿಗೂ ಕಟ್ಟಬೇಕು. ಮಾವಿನೆಲೆ ತುಂಬ ಶ್ರೇಷ್ಠ, ಅದು ಶುಭ ಸಂಕೇತ. ಈಗ ನಾವೆಲ್ಲ ಮಾವಿನೆಲೆ ತಂದುಬಿಟ್ಟು ಎಲ್ಲ ಕಟ್ಟಿದ್ದೀವಿ. ಈಗ ನೋಡಿರಿ, ಹೂಗಳು ತುಳಸಿ, ಮಲ್ಲಿಗೆ ಹೂವು ಮತ್ತು ಕನಕಾಂಬರ, 3 ಥರದ್ದು ಹೂವು, ಮತ್ತು ಬಾಳೆದೆಲೆ, ಬಾಳೆಕಂದು ಎಲ್ಲ ತಂದುಬಿಟ್ಟು ಪೂಜೆಗೆಲ್ಲ ಈ ಥರ ಪೂಜೆ ಮಾಡಬೇಕು. ಜೋಡಿಸ್ಕೊಂಡು 5 ಥರದ್ದು ಹೂವು, 5 ಥರದ ಹಣ್ಣು, ಎಲ್ಲ ದೀಪಗಳು, ಎಲ್ಲ ತುಂಬ ದೀಪಗಳು ಹಚ್ಚಬೇಕು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ತುಳಸಿ ಹಾರ ಶ್ರೇಷ್ಠ. ತುಳಸಿ ಇಲ್ಲಾಂದರೆ ಒಂದು ದಳ ಆದರೂ ತುಳಸಿ ಇಡಲೇಬೇಕು ಈ ಪೂಜೆಗೆ. ಅವರಿಗೆ ರಾಯರಿಗೆ ಅಷ್ಟೊಂದು ಇಷ್ಟ ತುಳಸಿ ಅಂದರೆ. ಈಗ ಮಧ್ಯೆ ನಾವು ಫೋಟೋ ಇಟ್ಟು ಅದ್ರ ಮಧ್ಯೆ ವಿಗ್ರಹ ಇಟ್ಟಿದ್ದೀವಿ. ವಿಗ್ರಹ ಇಟ್ಟು ಹೂವುಗಳಿಂದ ಪೂಜೆ ಮಾಡ್ತಾಯಿದ್ದೀವಿ. ಈಗ 5 ಥರದ ಹಣ್ಣುಗಳು, ಕಾಲು ದೀಪ, ಇದು ಬಾಳೆಕಂದು, ಎರಡು ಬಾಳೆಕಂದು ಇಟ್ಟಿದ್ದೀವಿ. ಎರಡು ಕಾಲು ದೀಪ, ಮತ್ತು ಈಗ ಪೂಜೆ ಆಯಿತು, ಮಂಗಳಾರತಿ ಎಲ್ಲ ಆಯಿತು. ಈಗ 5 ಮಣ್ಣಿನ ದೀಪದಲ್ಲಿ ಆರತಿ ಮಾಡಿದ್ವಿ. ಇದು ಪ್ರಸಾದಕ್ಕೆ ಹೈಗ್ರೀವ ಮತ್ತು ಕೋಸಂಬರಿ. ಮೊದಲೇ ದಿವಸಕ್ಕೆ ಹೆಸರುಬೇಳೆ, ಕೋಸಂಬರಿ, ಕಡಲೆಬೇಳೆ, ಹೈಗ್ರೀವ. ಒಂದು ಲೋಟದಲ್ಲಿ ನೀರು ಹಾಕಿಬಿಟ್ಟು ತುಳಸಿ ಎಲೆ ಹಾಕಿಡಬೇಕು. ನನ್ನ ವಿಡಿಯೋ ನೋಡ್ತಿರಾರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವಿಲ್ಲಿ ಮರಸೇಬು, ಹುಕ್ಕೇಹಣ್ಣು, ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು, ದಾಳಿಂಬ್ರೆ ಹಣ್ಣು, ಸೀತಾಫಲ, ಇಷ್ಟು ಹಣ್ಣುಗಳು ಇಟ್ಟಿದ್ದೀವಿ ಪೂಜೆಗೆ. ಈ 3 ದಿವಸದಲ್ಲಿ ರಾಯರು ಕಂಡುಬಿಟ್ಟು ಎಲ್ಲ ಭಕ್ತರು ಕೇಳಿದ್ದು ವರನೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ. ತುಳಸಿ ಹಾರ ಹಾಕಬೇಕು ಫೋಟೋಕ್ಕೆ. ಗೆಜ್ಜೆ ವಸ್ತ್ರ, ಮಲ್ಲಿಗೆ ಹೂವು, ತುಳಸಿ ಮತ್ತು ಸೇವಂತಿಗೆ ಹೂವು, ಕನಕಾಂಬರ, 5 ಥರದ ಹೂವು, ಐದು ಥರದ ಹಣ್ಣು, ತುಳಸಿ ಹಾರ ಹಾಕಿದ್ದೀವಿ ನೋಡಿರಿ. ಜಪಮಣಿ ಥರದ್ದು. ಮತ್ತು ಪಾರಿಜಾತ ಹೂವನ್ನು ಇಡಬೇಕು. ಪಾರಿಜಾತ ತುಂಬ ಶ್ರೇಷ್ಠ. ಮತ್ತು ಮಾವಿನ ಎಲೆನೂ ಇಟ್ಬಿಟ್ಟು ದೀಪಗಳೆಲ್ಲನೂ ದೀಪ ಹಚ್ಬಿಟ್ಟು ಈ ಥರ ಪೂಜೆ ಮಾಡಬೇಕು. 3 ದಿವಸನೂ 3 ಥರದ್ದು ನೈವೇದ್ಯ ಮಾಡಬೇಕು. ಇದು ಫಸ್ಟು ಪೂರ್ವಾರಾಧನೆ. ಇದು
ನಾಳೆ ಮಧ್ಯಾರಾಧನೆ ಮತ್ತು ನಾಡಿದ್ದು ಉತ್ತರ ಆರಾಧನೆ. ಪಾರಿಜಾತ ಹೂವು ನೋಡ್ರಿ. ತುಳಸಿ ಪಾರಿಜಾತ ಅಂದರೆ ತುಂಬ ಇಷ್ಟ, ಮತ್ತು ಮಲ್ಲಿಗೆ ಹೂವು. ಕಾಮಾಕ್ಷಿ ದೀಪನೂ ಹಚ್ಚಬೇಕು. ಹಿತ್ತಾಳೆ ದೀಪ, ಮಣ್ಣಿನ ದೀಪ, ಬಾಳೆದೆಲೆಯಲ್ಲಿ ಎಡೆ ಹಾಕ್ಬೇಕು ಇವರಿಗೆ. ನೈವೇದ್ಯನ ಬಾಳೆದೆಲೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ರಸಾದ ಮಾಡಿ ನೈವೇದ್ಯ ಮಾಡಬೇಕು. ಈ ಥರ ಬಾಳೆದೆಲೆಗೂ ಅಲಂಕಾರ ಮಾಡಬೇಕು. ಬಾಳೆಕಂದಿಗೂ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಬಾಳೆಕಂದು ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಮಂತ್ರಾಲಯದಲ್ಲಿಯೂ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬಾ ರಶ್ಶು ಇಲ್ಲಿ 3 ದಿವಸ ಅಲ್ಲಿ. ಇದು ಮಂಗಳಾರತಿ ಮಾಡಿರೋದು. ತುಪ್ಪದ ದೀಪ ಹಚ್ಚಿಬಿಟ್ಟು ಮಂಗಳಾರತಿ ಮಾಡ್ಬೇಕು ರಾಯರಿಗೆ. ತುಪ್ಪದ ದೀಪನೇ ಶ್ರೇಷ್ಠ. ಇಲ್ಲಾಂದರೆ ತುಪ್ಪ ತರೋಕ್ಕಾಗಲಿಲ್ಲ ಅಂದರೆ 5 ಥರದ ಎಣ್ಣೆ ಸಿಗುತ್ತೆ. ಅದನ್ನಾದರೂ ತಂದು ಮಂಗಳಾರತಿಗೂ ಮತ್ತು ದೀಪಕ್ಕೆಲ್ಲ ಹಾಕಬೇಕು. ಹೀಗೆ ಇದು ರಾಯರ ಮಠದಲ್ಲಿ ಇನ್ನೂ ತೊಳಿತಾ ಇದ್ದಾರೆ ಬೃಂದಾವನ ಎಲ್ಲನ. ಇನ್ನೂ ಅಲಂಕಾರ ಆಗಿಲ್ಲ. ಮಧ್ಯಾಹ್ನ ಮೇಲೆ ಅಲಂಕಾರ. ನನ್ನ ವಿಡಿಯೋ ನೋಡ್ತಿರಲ್ಲ, ದಯವಿಟ್ಟು